ನೀವು ಯಾವುದೇ ಆಸ್ತಿ ಮನೆ ಖರೀದಿಸುವ ಮುನ್ನ ಈ 10 ದಾಖಲೆಗಳನ್ನು ನೋಡುವುದನ್ನು ಮರಿಬೇಡಿ. ಅದರಲ್ಲಿ ಮೊದಲನೆಯದಾಗಿ ಮದರ್ ಡೀಡ್ ಅಂದರೆ ಆಸ್ತಿಯ ಮೂಲ ಮಾಲೀಕತ್ವದ ದಾಖಲೆ. ಈ ಆಸ್ತಿ ಮೊದಲಿಗೆ ಯಾರ ಹೆಸರಲ್ಲಿತ್ತು ಮತ್ತು ನಂತರ ಯಾರಿಗೆ ಮಾರಾಟವಾಗಿದೆ ಎಂಬ ಸಂಪೂರ್ಣ ಇತಿಹಾಸವನ್ನು ತಿಳಿಸುತ್ತದೆ. ಇದೇಕೆ ಮುಖ್ಯ ಗೊತ್ತಾ? ಮಾರಾಟಗಾರ ನಿಜವಾದ ಮಾಲೀಕರೇ ಎಂಬುದನ್ನು ಖಚಿತಪಡಿಸುತ್ತದೆ. ನಕಲಿ ಮತ್ತು ವಿವಾದಿತ ಆಸ್ತಿ ಖರೀದಿಸುವುದನ್ನು ತಪ್ಪಿಸುತ್ತದೆ. ಎರಡನೇದಾಗಿ ಸೇಲ್ ಡೀಡ್. ಸೇಲ್ ಡೀಡ್ ಎಂದರೆ ಆಸ್ತಿಯ ಖರೀದಿ ಮಾರಾಟವಾದ ಕಾನೂನುಬದ್ಧ ದಾಖಲೆಯಾಗಿರ್ತದೆ. ಇದು ಉಪನೋಂದಣಾಧಿಕಾರಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಾಯಿತವಾಗಿರಬೇಕು. ಇದು ಏಕೆ ಮುಖ್ಯ ಗೊತ್ತಾ? ಆಸ್ತಿಯ ಮಾಲೀಕತ್ವದ ಪ್ರಮುಖ ಸಾಕ್ಷಿಯಾಗಿರುತ್ತದೆ. ನೋಂದಣಿ ಇಲ್ಲದಿದ್ದರೆ ಕಾನೂನುಬದ್ಧ ಹಕ್ಕು ಸಿಗುವುದಿಲ್ಲ. ಹಾಗೆ ಮೂರನೆಯದಾಗಿ ಖಾತೆ. ಖಾತೆ ಎಂದರೆ ನಗರಸಭೆ, BBMP, ಪುರಸಭೆಯಲ್ಲಿ ಆಸ್ತಿ ನೋಂದಣಿಯ ದಾಖಲೆಯಾಗಿರ್ತದೆ. ಖಾತೆ ಪ್ರಮಾಣಪತ್ರ, ಸರ್ಟಿಫಿಕೇಟ್. ಈ ಖಾತೆ ಅವರ ಹೆಸರಲ್ಲಿದೆಯಾ ಅಂತ ನೋಡ್ಕೋಬೇಕು. ಇದೇಕೆ ಮುಖ್ಯ ಗೊತ್ತಾ? ತೆರಿಗೆ ಪಾವತಿಸಲು ಅಗತ್ಯವಾಗಿರ್ತದೆ ಖಾತೆ. ಬ್ಯಾಂಕ್ ಸಾಲ ಪಡೆಯಲು ಸಹಾಯಕವಾಗಿರ್ತದೆ ಆ ಖಾತೆ ಅನ್ನೋದು. ಆ ಖಾತೆ ಅವರ ಹೆಸರಲ್ಲೇ ಇದೆಯಾ ಅನ್ನೋದನ್ನು ಮೊದಲು ಚೆಕ್ ಮಾಡ್ಕೊಳ್ಳಿ. ನಾಲ್ಕನೆಯದಾಗಿ EC. EC ಎಂದರೆ ಗೊತ್ತಾ? ಆಸ್ತಿಯ ಮೇಲೆ ಯಾವುದೇ ಸಾಲ, ಅಡಮಾನ ಅಥವಾ ಕಾನೂನುಬದ್ಧ ಹೊಣೆಗಾರಿಕೆ ಇದೆಯೇ ಎಂಬುದನ್ನು ತೋರಿಸುವ ದಾಖಲೆಯಾಗಿರ್ತದೆ. ಇದೇಕೆ ಮುಖ್ಯ ಗೊತ್ತಾ? ಆಸ್ತಿ ಸಾಲಕ್ಕೆ ಅಡಮಾನವಾಗಿಲ್ಲ ಎಂದು ಖಚಿತಪಡಿಸುತ್ತದೆ. ಸಾಮಾನ್ಯವಾಗಿ 30 ವರ್ಷಗಳ ECಯನ್ನು ಪರಿಶೀಲಿಸುವುದು ಉತ್ತಮವಾಗಿರ್ತದೆ. ನೀವು ಆಸ್ತಿ ಖರೀದಿ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ 30 ವರ್ಷಗಳ ECಯನ್ನು ಪರಿಶೀಲಿಸಿ. ಐದನೇದಾಗಿ ಅಪ್ರೂವಲ್. ಓಕೆ, ಮನೆ ಅಪ್ರೂವಲ್, ಬಿಲ್ಡಿಂಗ್ ಅಪ್ರೂವಲ್ ಅಂದ್ಕೊಳ್ಳಿ. ಅಪ್ರೂವಲ್ ಎಂದರೆ ಗೊತ್ತಾ? ಅಪ್ರೂವಲ್ ಎಂದರೆ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರ ಮತ್ತು ಸಂಬಂಧಪಟ್ಟ ಪ್ರಾಧಿಕಾರದಿಂದ ನೀಡಿರುವ ಅನುಮೋದನೆ. ಅಪ್ರೂವಲ್ ಆಗಿದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಇದೇಕೆ ಮುಖ್ಯ ಗೊತ್ತಾ? ಅನಧಿಕೃತ ಕಟ್ಟಡಗಳನ್ನು ಖರೀದಿಸುವ ಮೊದಲು ಅಪಾಯ ತಪ್ಪುತ್ತದೆ ಮತ್ತು ಭವಿಷ್ಯದಲ್ಲಿ ಕಟ್ಟಡ ತೆರವುಗೊಳಿಸುವಂತಹ ಸಮಸ್ಯೆಗಳು ನಿಮಗೆ ಬರೋದಿಲ್ಲ. ಅಪ್ರೂವಲ್ ಅನ್ನೋದಿದ್ದರೆ ಅಪ್ರೂವಲ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆರನೇದಾಗಿ ಕನ್ವರ್ಷನ್ ಆರ್ಡರ್ ಅಂದರೆ ಜಾಗ ಕನ್ವರ್ಷನ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಕನ್ವರ್ಷನ್ ಎಂದರೆ ಕೃಷಿ ಭೂಮಿ ಇರುತ್ತೆ ನೋಡಿ. ಕೃಷಿ ಭೂಮಿಯನ್ನು ವಸತಿ ಅಥವಾ ವಾಣಿಜ್ಯ ಉದ್ದೇಶಕ್ಕೆ ಕಾನೂನುಬದ್ಧವಾಗಿ ಪರಿವರ್ತಿಸಿರುವ ದಾಖಲೆ. ಇದನ್ನು ಕನ್ವರ್ಷನ್ ಅಂತ ಕರೀತಾರೆ. ಇದೇಕೆ ಮುಖ್ಯ ಗೊತ್ತಾ? ಕೃಷಿ ಭೂಮಿಯಲ್ಲಿ ನೇರವಾಗಿ ಅಪಾರ್ಟ್ಮೆಂಟ್ ನಿರ್ಮಿಸಲು ಅವಕಾಶ ಇರುವುದಿಲ್ಲ. ಕಾನೂನುಬದ್ಧ ಪರಿವರ್ತನೆವಾಗಿರಬೇಕು. ಪರಿವರ್ತನೆ ಆದ ನಂತರ ನೀವು ಅಪಾರ್ಟ್ಮೆಂಟ್ನೋ ಮನೆನೋ ನಿರ್ಮಾಣ ಮಾಡ್ಬೋದು. ಹಾಗಾಗಿ ಕನ್ವರ್ಷನ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಏಳನೇದಾಗಿ ಟ್ಯಾಕ್ಸ್ ರೆಸಿಪ್ಟು ಅಂದರೆ ಟ್ಯಾಕ್ಸ್ ಪೇ ಆಗಿದೆಯಾ. ಇದೇನೆಂದರೆ ಆಸ್ತಿ ತೆರಿಗೆಯನ್ನು ಸರ್ಕಾರಕ್ಕೆ ಪಾವತಿಸಿರುವ ರಸೀದಿ. ಏಕೆ ಮುಖ್ಯ ಗೊತ್ತಾ? ಇದು ಬಾಕಿ ತೆರಿಗೆ ಇಲ್ಲ ಎಂಬುದನ್ನು ಖಚಿತಪಡಿಸುತ್ತದೆ. ಭವಿಷ್ಯದಲ್ಲಿ ನಿಮಗೆ ತೆರಿಗೆ ಸಮಸ್ಯೆ ಬಾರದಂತೆ ನೋಡಿಕೊಳ್ಳುತ್ತದೆ. ನಿಮಗೆ ತೆರಿಗೆ ಪೇ ಮಾಡಿದ್ದಾರ ವರ್ಷ ಈಗ ರೀಸೆಂಟಾಗಿ ತೆರಿಗೆ ಕಟ್ಟಿದ್ದಾರೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ತೆರಿಗೆ ರಸೀದಿಯನ್ನು ಪಡ್ಕೊಳ್ಳಿ, ಅವ್ರನ್ನ ಕೇಳಿ. ಮುಖ್ಯವಾಗಿ ಎಂಟನೇದಾಗಿ ಕೋರ್ಟ್ ಕೇಸ್. ಯಾಕಪ್ಪ ಎಲ್ಲಿ ನೋಡಿದ್ರು ಬರೀ ಕೋರ್ಟ್ ಕೇಸೇ ಅಲ್ವಾ? ಕೋರ್ಟ್ ಕೇಸ್ ಆ ಜಾಗದ ಮೇಲೆ ಇದೆಯೋ, ಆ ಮನೆ ಮೇಲೆ ಇದೆಯೋ, ಏನೋ ನೀವೇನು ಮಾಡ್ತೀರೋ ಅದ್ರ ಮೇಲೆ ಕೋರ್ಟ್ ಕೇಸ್ ಇದೆಯೋ ಅನ್ನೋದನ್ನು ಮೊದಲು ನೀವು ಪರಿಶೀಲಿಸಬೇಕು. ಆಸ್ತಿಗೆ ಸಂಬಂಧಿಸಿದ ಯಾವುದೇ ನ್ಯಾಯಾಲಯದ ಪ್ರಕರಣ ನಡೆಯುತ್ತಿದೆಯೇ ಎಂದು ಮೊದಲು ನೀವು ಪರಿಶೀಲಿಸಿ. ಇದೇಕೆ ಮುಖ್ಯ ಗೊತ್ತಾ? ವಿವಾದಿತ ಆಸ್ತಿ ಖರೀದಿಸಿದರೆ ಹಣ ಮತ್ತು ಸಮಯ ಎರಡೂ ಕೂಡ ನಷ್ಟವಾಗುತ್ತದೆ ಅಲ್ವಾ? ನಾವು ಕಷ್ಟಪಟ್ಟು ಸಂಪಾದನೆ ಮಾಡೋ ಹಣದಲ್ಲಿ ನಾವು ಖರೀದಿಸುವ ಆಸ್ತಿ ನಮಗೆ ಮುಖ್ಯವಾಗಿರ್ತದೆ. ಹಾಗಾಗಿ ಅದರ ಮೇಲೆ ಯಾವುದೇ ಥರದ ವಿವಾದಿತ ಅಂದರೆ ಯಾವುದೇ ನ್ಯಾಯಾಲಯದ ಪ್ರಕರಣ ಇದೆಯಾ ಇಲ್ವ ಅನ್ನೋದನ್ನು ಮೊದಲು ನೀವು ಪರಿಶೀಲಿಸಿ, ನಂತರ ಖರೀದಿ ಮಾಡಿ. 9ನೇದಾಗಿ OC. ಓಕೆ,
ಸೊ OC ಅಂದರೆ ಕಟ್ಟಡ ನಿರ್ಮಾಣವು ಅನುಮೋದಿತ ಯೋಜನೆಯಂತೆ ಪೂರ್ಣಗೊಂಡಿದೆ ಮತ್ತು ವಾಸಕ್ಕೆ ಯೋಗ್ಯವಾಗಿದೆ ಎಂದು ಸ್ಥಳೀಯ ಪ್ರಾಧಿಕಾರ ನೀಡುವ ಪ್ರಮಾಣ ಪತ್ರ OC ಆಗಿರ್ತದೆ. ಓಕೆ, ಸೊ ಆಕ್ಯುಪೆನ್ಸಿ ಸರ್ಟಿಫಿಕೇಟ್. ಸೊ ಇದು ನಿಮಗೆ ಏಕೆ ಮುಖ್ಯ ಗೊತ್ತಾ? ವಿದ್ಯುತ್, ನೀರು ಮುಂತಾದ ಸೌಲಭ್ಯಗಳನ್ನು ಪಡೆಯಲು ನಿಮಗೆ ಸಹಾಯಕವಾಗುತ್ತದೆ. ಅಂದರೆ ನೀವರ ಮನೆ ಇದ್ದರೆ ವಿದ್ಯುತ್ ಬೇಕಲ್ವ, ನೀರು ಬೇಕಲ್ವ, ಇದನ್ನು ಪಡೆಯಲು ಅದು ಸಹಾಯಕವಾಗ್ತದೆ. ಮತ್ತು OC ಇಲ್ಲದ ಕಟ್ಟಡಗಳಲ್ಲಿ ಕಾನೂನು ಸಮಸ್ಯೆಗಳು ಉಂಟಾಗಬಹುದು ಇನ್ ಫ್ಯೂಚರಲ್ಲಿ. ಸೊ OC ಸರ್ಟಿಫಿಕೇಟ್ನ ಒಂದ್ಸರಿ ಚೆಕ್ ಮಾಡಿ. ಓಕೆನಾ. ಇನ್ನು 10ನೇದಾಗಿ ಏನಪ್ಪ ನಾನು ಹೇಳಬೇಕು ಅಂತ ಹೇಳಿದ್ರೆ, ಮೂಲಭೂತ ಸೌಲಭ್ಯಗಳಿದೆಯಾ. ಅಂದರೆ ನೀವು ಮನೆ ಕಟ್ಟೋಕ್ಕೆ ನೋಡ್ತಾ ಇದ್ರೆ ಜಾಗ ಅಂತ ಅಂದ್ಕೊಳ್ಳಿ. ಸೊ ಅಥವಾ ನೀವು ಅಪಾರ್ಟ್ಮೆಂಟು, ಶಾಪ್ ಏನೇ ಮಾಡ್ತಾ ಅಂದ್ಕೊಳ್ಳಿ, ಏನೇ ಮಾಡೋದಕ್ಕೂ ಖರೀದಿ ಮಾಡ್ತಾಯಿದ್ರು ಅಂದ್ಕೊಳ್ಳಿ. ಸೊ ಮುಖ್ಯವಾಗಿ ಅಲ್ಲಿಗೆ ರಸ್ತೆ ಇದೆಯಾ, ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಇದೆಯಾ, ಮತ್ತು ಅಲ್ಲಿ ವಿದ್ಯುತ್ ಇದೆಯಾ, ಅಂದರೆ ವಿದ್ಯುತ್ ಸಮಸ್ಯೆ ಏನಿಲ್ವಾ, ವಿದ್ಯುತ್ತು ಸರಿಯಾಗಿ ನಡೀತಿದೆಯಾ, ಮತ್ತು ಒಳಚರಂಡಿ ವ್ಯವಸ್ಥೆ ಇದೆಯಾ, ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆಯಾ, ಓಕೆ, ಭದ್ರತೆ ಏನಾದ್ರು ಇದೆಯಾ ಅಲ್ಲಿ. ಅಥವಾ ಮಳೆ ನೀರು ಹೆಚ್ಚಾದಾಗ ಕೆಲವು ಕಡೆ ನೋಡಿದ್ರಲ್ಲ, ಮನೆ ಕಟ್ಟಿದಾಗ ಮನೆ ಒಳಗಡೆ ಎಲ್ಲ ನೀರು ಬರೋ ಸಮಸ್ಯೆ ಕೆಲವು ಕಡೆ ಇರ್ಬೋದು. ಹಾಗೆ ಮಳೆ ನೀರು ಹರಿವು ಸಮಸ್ಯೆಗಳು ಚೆನ್ನಾಗಿದೆಯಾ ಅನ್ನೋದನ್ನು ಫ್ಯೂಚರ್ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಏಕಪ್ಪ ಅಂದರೆ, ಇದು ಯಾಕೆ ಮುಖ್ಯ ಅಂತ ಹೇಳಿದ್ರೆ, ನಿಮಗೆ ವಾಸಿಸಲು ಅಗತ್ಯವಿರುವ ಎಲ್ಲ ಸೌಲಭ್ಯಗಳು ಲಭ್ಯವಿದೆಯೇ ಎಂಬುದನ್ನು ಖಚಿತಪಡಿಸಿಕೊಂಡು ನಂತರ ನೀವು ಆಸ್ತಿ ಖರೀದಿ ಮಾಡಲು ತುಂಬ 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 ಒಳ್ಳೆಯದಾಗಿರುತ್ತದೆ. ಸೊ ನಿಮಗೆ ಹೆಚ್ಚುವರಿಯಾಗಿ ಇನ್ನೂ ನಮಗೆ ಸೆಕ್ಯೂರಿಟಿ ಬೇಕಪ್ಪ ಅನ್ನೋದಾದರೆ, ಅದ್ರ ಜೊತೆಗೆ ನೀವು ರೇರಾರ್ ನೋಂದಣಿ ಚೆಕ್ ಮಾಡ್ಬೋದು, ಅಥವಾ ಕಂಪ್ಲೀಷನ್ CC, ಓಕೆ, ಕಂಪ್ಲೀಷನ್ ಸರ್ಟಿಫಿಕೇಟ್ ಚೆಕ್ ಮಾಡ್ಬೋದು, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ OC ಚೆಕ್ ಮಾಡ್ಬೋದು, ಈ ಖಾತನ, ಬಿ ಖಾತನ, ಯಾವ ಖಾತನ ಚೆಕ್ ಮಾಡ್ಬೋದು, NOCಗಳು, ಓಕೆ. ಸೊ ಅದನ್ನು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಓಕೆ, ಸೊ ನಿಮಗೆ ಹತ್ರ ವಿಮಾನ ನಿಲ್ದಾಣ, ಅಗ್ನಿಶಾಮಕ ಇತ್ಯಾದಿ ಎಲ್ಲ ಅಗತ್ಯ ಇದೆಯಾ ಚೆಕ್ ಮಾಡ್ಕೋಬೋದು. ಸೊ ನಮ್ಮದೊಂದು ಕೊನೆಯ ಶಾಲೆ ಅಪಾರ್ಟ್ಮೆಂಟ್ ಅಥವಾ ಮನೆ ಖರೀದಿಸುವ ಮೊದಲು ಎಲ್ಲ ದಾಖಲೆಗಳ ಮೂಲ ಪ್ರತಿಗಳನ್ನು ನೋಡಿ, ಸೊ ದಾಖಲೆಗಳನ್ನು ಅನುಭವಿ ವಕೀಲರಿಂದ, ಪ್ರಾಪರ್ಟಿ ಅಡ್ವೊಕೇಟ್ ಪರಿಶೀಲಿಸಿ. ಅಂದರೆ ನೀವೇನೇ ಚೆಕ್ ಮಾಡಿದ್ರು ಕೂಡ ಒಂದು ಸರಿ ವಕೀಲರಿಂದ ಅದನ್ನು ಪರಿಶೀಲಿಸೋದು ಉತ್ತಮ. ಸೊ ಒಂದು ಸರಿ ನಿಮಗೆ ಗೊತ್ತಿರೋ ವಕೀಲರು ಅಥವಾ ಯಾರನ್ನಾರು ವಕೀಲರನ್ನ ಕರ್ಕೊಂಡು ಹೋಗಿ ಒಂದು ಸರಿ ಪರಿಶೀಲಿಸೋದು ಉತ್ತಮವಾಗಿರ್ತದೆ. ಓಕೆ, ಸೊ ಬ್ಯಾಂಕ್ ಲೋನ್ ಪಡೆಯುತ್ತಿದ್ದರೆ ಬ್ಯಾಂಕ್ನ ಕಾನೂನು ಪರಿಶೀಲಿಸಿ ಕೂಡ ನೀವು ಸಹ ಗಮನಿಸಬೇಕಾಗುತ್ತದೆ. ಸೊ ಓಕೆ, ಬಿಲ್ಡರ್ ಅಥವಾ ಮಾರಾಟಗಾರರ ಮಾತನ್ನು ಮಾತ್ರ ನಂಬೇಡಿ, ಜೊತೆಗೆ ದಾಖಲೆಗಳ ಆಧಾರದ ಮೇಲೆ ನೀವು ನಿರ್ಧಾರ ತಗೊಳ್ಳಿ ಅನ್ನೋದನ್ನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಇಷ್ಟನ್ನು ನೀವು ಪರಿಶೀಲಿಸಿ ನಿಮ್ಮ ಯಾವುದೇ ಆಸ್ತಿಯನ್ನು ನೀವು ತೆಗೆದುಕೊಳ್ಳಿ ಅಂತೇಳಿ ನಿಮ್ಮಲ್ಲಿ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಹಾಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಸೊ ನಿಮ್ಮ ಈ ಒಂದು ಶೇರು ಇನ್ನೊಬ್ಬರೂ ಕೂಡ ಉಪಯೋಗವಾಗಲಿ.